ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮಮ್ಮಿರಾಜ್ ಯೂಟ್ಯೂಬ್ ಚಾನಲ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಚೆನ್ನಾಗಿದ್ದೀರಾ? ನಾವು ಬಾಯಿ ಮುಚ್ಕೊಂಡಿದ್ದೀವಿ, ನಮ್ಮನ್ನ ಕೆಣಗಬೇಡಿ. ಚೆನ್ನಾಗಿದ್ದೀರಾ? ನೀವು ಚೆನ್ನಾಗಿದ್ದೀರಾ? ಎಸ್. ಓಕೆ ಗೈಸ್, ಇವತ್ತಿನ ವ್ಲಾಗ್ ನೀವು ಆಲ್ರೆಡಿ ಥಂಬ್ನೇಲ್ ಅಲ್ಲಿ ನೋಡಿರ್ತೀರಾ. ಹೂ ನೋಸ್ ಮೀ ಬೆಟರ್. ನನ್ನ ಬಗ್ಗೆ ಇವರಿಬ್ರಿಗೆ ಏನ್ ಗೊತ್ತಿದೆ ನೋಡೋಣ. ಗೊತ್ತಿಲ್ವಾ? ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಔಟ್ ಆಫ್ ದ ಬ್ಲಾಗ್ ನೋಡೋಣ, ತಿಳ್ಕೊಳ್ಳೋಣ. ನಮ್ಮ ಹಸ್ಬೆಂಡ್ ನನ್ನ ಬಗ್ಗೆ ಏನ್ ಗೊತ್ತಿದೆ, ನನ್ನ ತಂಗಿಗೆ ನನ್ನ ಬಗ್ಗೆ ಏನ್ ಗೊತ್ತಿದೆ ಅಂತ. ರೆಡಿನಾ ಇಬ್ರು? ಜೋರಾಗಿ ಮಾತಾಡಕ ಬ್ಲಾಗ್. ಓಕೆ, ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫಸ್ಟ್ ಕ್ವಶನ್ ಗೈಸ್, ಏನು ಇಲ್ಲ ರೂಲ್ಸು. ನಾನು ಆಕ್ಚುಲಿ ಬೇರೆ ತರ ಪ್ಲಾನ್ ಮಾಡಿದ್ದೆ, ಚೀಟ್ಸ್ ಮಾಡಿಬಿಟ್ಟು ಅದರಲ್ಲಿ ಆನ್ಸರ್ನ ಕ್ಯಾಮ್ರಾ ಮುಂದೆ ತೋರಿಸ್ಬೇಕು ಅಂತ. ಬಿಕಾಸ್ ಬರೋದ್ರೆ ಗೊತ್ತಾಗಲ್ಲ ಅನ್ಕೊಂಡು ನಾನು ಆ ಥರ ಪ್ಲಾನ್ ಮಾಡಿದ್ದೆ. ಈಗ ಇಬ್ರು ಬರ್ದ್ಬಿಟ್ಟು ತೋರಿಸ್ತಾರೆ ಏನು ಅಂತ ಅಂದ್ಬಿಟ್ಟು. ಓಕೆನಾ? ಈಗ ಹಿಡ್ಕೊಳ್ರಿ. ಏನ್ರಿ ನೀವು ಔಟ್ ಆಫ್ ದ ಕ್ಯಾಮ್ರಾ ಹೋಗ್ಬಿಡ್ರಿ. ಹಂಗೆ ಬನ್ರಿ ಇನ್ನೊಂಚೂರು ನನ್ನ ಪಕ್ಕ. ಕಾಣಲ್ಲ ಇನ್ನೊಂಚೂರು ನಾನು ನೋಡಲ್ಲ ಬಿಡಿ. ಹೆಂಡ್ತಿನೇ ರೀ, ಹೆಂಡ್ತಿನೇ. ರೀ, ನೀವು ಈ ಥರ ಡಿಸ್ಟರ್ಬೆನ್ಸ್ ಇಟ್ಕೊಳಂಗಿಲ್ಲ ಮಧ್ಯದಲ್ಲಿ. ಓಕೆ, ಫಸ್ಟ್ ಕ್ವಶನ್. ನನ್ನ ಫೇವ್ರೆಟ್ ಸೀಸನ್ ಯಾವುದು? ಕ್ಲೈಮೇಟ್ ಸೀಸನ್. ನೀವು ಮೌನವ್ರತ ಮಾಡ್ತಾ ಇದ್ದೀರಾ ಇಬ್ರು? ಯಜಮಾನ್ರೆ ನಂಗೆ ಗೊತ್ತಿಲ್ಲಪ್ಪ. ಏನು ಗೊತ್ತಿಲ್ಲ? ಬರೀ ಭಾವಕ್ ಗೊತ್ತು. ಹೂ ನೋಸ್ ಮಿ ಬೆಟರ್ ನಂದು ಮಾಡ್ತಿರೋದು ನೀವು. ನಂಗೆ ಭಾವನ್ ಸೀಸನ್ ಗೊತ್ತು ಯಾವ್ದು ಅಂತ. ಯಾವುದು? ಆಷಾಢ. ನಂದು ಬರೀರಿ, ನಿಮ್ದು ಮಾಡ್ದಾಗ ನಿಮ್ ಸಪ್ರೇಟ್ ಬ್ಲಾಗ್ ನಾನು ಮಾಡ್ತೀನಿ. ಬರ್ದಾ? ಮೀನ್ಸ್ ಇದೆ ಅಲ್ವಾ ಸೀಸನ್ ಇದೆ ಒಬ್ವಿಯಸ್ಲಿ. ಬೇಗ ಬೇಗ ಬರಿಬೇಕು. ಅವಳ್ದು ಆಲ್ರೆಡಿ ಬರ್ದಿದ್ದಾಳೆ, ಬರೀರಿ. ಸಮ್ಮರ, ವಿಂಟರ್ ಆತರ. ಓಕೆನಾ? ಓಕೆ, ಪೂಜನ್ ಆನ್ಸರ್ ಹೇಳಿಮಾ. ಇವಾಗ್ಲೇನಾ? ಇನ್ನೇನ್ ಮತ್ತೆ ಎಂಡಲ್ಲ. ರೈನಿ ಸೀಸನ್. ನೀವೇನ್ ಬರ್ದಿದ್ದೀರಿ? ವಿಂಟರ್. ತೋರಿಸ್ಬೇಕು ಗೈಸ್. ಆಕ್ಚುಲಿ ಇದ್ರಲ್ಲಿ ಕರೆಕ್ಟ್ ಪೂಜಾ. ವಿಂಟರ್ ನಂಗೆ ಚಳಿನೇ ಆಗಲ್ಲ, ನನ್ ಕೈ ಕಲ್ ಕೊರಿತಾ ಇರುತ್ತೆ. ನಂಗೆ ಚಳಿ ಅಂದ್ರೇನೆ ಆಗಲ್ಲ ಗೈಸ್. ಸುಮ್ಮನೆ ಸಮ್ಮರ್ ಬರಿಬೇಕಾಗಿತ್ತು. ಅಪ್ಪ, ಸಮ್ಮರ್ ಇದ್ದಿತ್ತು ಇಷ್ಟ ಇಲ್ಲ. 1-0-1. ಮನೋಜ್ ಅವ್ರ 0, ಪೂಜಾ ಅವ್ರಿಗೆ 1. ಓಕೆ ಓಕೆ. ನಾನು ಕಾಫಿ ಪರ್ಸನಾ ಟೀ ಪರ್ಸನಾ? ಸೋ ಈಸಿ. ನಂಗೆ ಗೊತ್ತಿರೋದು ಟೀನೇ. ಬರೀರಿ ಯಾವ್ದು ನಿಮ್ಗೆ ಯಾವ್ದು? ಕ್ಯಾಮ್ರಾ ನೋಡ್ರಿ. ಟೀ. ಹಾ? ಟೀ. ಕಾಫಿ. ಆಕ್ಚುಲಿ ನಾನು ಜಾಸ್ತಿ ಕಾಫಿನೇ ಕುಡಿಯೋದು. ಇದ್ದಾಗೆ ಆಯ್ತಿರಿ, ಬಟ್ ಈಗ ವರ್ಕ್ ಮಾಡ್ತಿರೋದ್ರಿಂದ ಕಾಫಿ ಅವಾಯ್ಡ್ ಮಾಡಿ ಈಗ ಜಾಸ್ತಿ ಟೀನೇ ಕುಡಿತಾ ಇರೋದು. ತುಂಬಾ ಥ್ಯಾಂಕ್ಸ್, ತುಂಬಾ ಥ್ಯಾಂಕ್ ಯು ಸೋ ಮಚ್. ಸೊ ಮನೋಜ್ ಅವ್ರಿಗೆ 1 ಪಾಯಿಂಟ್, ಪೂಜಾಗೆ 0. ನಿಮ್ ಪಾಯಿಂಟ್ಸ್ ನೀವೇ ನೆನಪಲ್ಲಿ ಇಟ್ಕೋಬೇಕು. ಈಗಲೇ ಹೇಳ್ತಾ ಇದ್ದೀನಿ. ಓಕೆನಾ? ಓಕೆ. 1-1. ಇಲ್ಲ, ಮಾರ್ಕ್ಸ್ ಹಾಕೊಂಡೆ. ಬೇಕಾದ್ರೆ ಸೈಡಲ್ಲಿ ಹಾಕೊಂಬಿಡಿ. ನನ್ನ ಫೇವ್ರೆಟ್ ಕಲರ್. ಹಂಗ್ ನೋಡಂಗಿಲ್ಲ, ಬರೀರಿ. ಫೇವ್ರೆಟ್ ಕಲರ್ ನಂಗೆ ಗೊತ್ತಿಲ್ಲ ನಿಜ. ಕೈ ಸ್ಟಾರ್ಟಿಂಗ್ ಅಷ್ಟೇ ಈಸಿ, ಆಮೇಲೆ ನೋಡೋಣ ಅವ್ರಿಗೆ ಏನ್ ಅನ್ಸುತ್ತೆ ಅಂತ. ಆಯ್ತಾ? ಆಯ್ತು. ಆಯ್ತು ಅಂದ್ಮೇಲೆ ಆಯ್ತು ಅನ್ಬೇಕು. ಏನು ಹೇಳಲ್ಲ, ಯಾಕೆ ಹೇಳ್ಬೇಕು? ಹೇಳಿ, ಇರಿ, ನೀವ್ ಹೇಳ್ರಿ. ಬ್ಲೂ. ಬ್ಲೂ. ಎಸ್, ನನ್ನ ಫೇವ್ರೆಟ್ ಕಲರ್ ಬ್ಲೂ. 1 each. 1 each. ಗೈಸ್, ನಮ್ಮ ಯಜಮಾನ್ರು ಹ್ಯಾಂಡ್ ರೈಟಿಂಗ್ ನೀವು ನೋಡ್ಬಿಟ್ರೆ ಸತ್ತೇ ಹೋಗ್ಬಿಡ್ತೀರಾ. ಅದಕ್ಕೆ ಅವ್ರು ಕ್ಯಾಮ್ರಾ ಮುಂದೆ ತೋರಿಸ್ತಾ ಇಲ್ಲ. ಓಕೆ, ನೆಕ್ಸ್ಟ್ ಕ್ವಶನ್. ನಾನು 2021 ಒಂದು ಟ್ರೆಕ್ಕಿಂಗ್ ಪ್ಲೇಸಿಗೆ ಹೋಗಿದ್ದೆ. ಯಾವ್ದದು ಟ್ರೆಕ್ಕಿಂಗ್? ನಾನು ಹೇಳಿದೀನಿ ನಿಮ್ಗೆ, ನೆನಪಿರ್ಬೇಕು ತಾನೇ ಅದು. ನೀವ್ ಇಟ್ಕೋಬೇಕು ತಾನೇ ನೆನಪನ್ನ. ಟ್ರೆಕ್ಕಿಂಗ್ ಪ್ಲೇಸ್ ಹೇಳ್ಬೇಕಾ? ಪ್ಲೇಸ್ ನಾನು ಟ್ರೆಕ್ಕಿಂಗ್ ಹೋಗಿದ್ದೆ. ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲ. ರೀ, ಯಾರ್ರೀ ಇವ್ರು? ಹಾಕ್ರಿ ಹಚ್ಚಿ ಇವ್ರನ್ನ. ಟ್ರೆಕ್ಕಿಂಗ್ ಹೋಗಿದ್ದೆ. ಅದ್ರದ್ದು ಏನ್ ಗೊತ್ತಾ ಇವ್ರದ್ದು ಪ್ರಾಬ್ಲಮ್ಮು ಹೇಳ್ತೀನಿ ಇಲ್ಲಿ. ಬರುದ್ರಾ? ಪೂಜಾ ಹೇಳ್ತಾಳೆ ಈಗ.
ದೂದ್ ಸಾಗರ್. ನೀವು ಮುಳ್ಳಂಗಿರಿ ಅಂತ ಬರುತ್ತೆ. ಗೈಸ್ ಮುಳ್ಳಂಗಿರಿಗೆ ಯಾರ್ ಪೀಕ್. ಪೀಕ್ ಜನ ಹೋಗ್ತಾರೆ, ನಾನು ಹೋಗಿಲ್ಲ. ನಾನು ಮುಳ್ಳಂಗಿರಿಗೆ ನಾನು ಇವತ್ತವರೆಗೂ ನಾನು ಚಿಕ್ಕಮಂಗ್ಳೂರ್ ಹೋಗಿರೋದೇ ಪೇರೆಂಟ್ಸ್ ಜೊತೆ ಒಂದು, ಆಮೇಲೆ ಇವ್ರ ಜೊತೆ ಪ್ರೀ ವೆಡ್ಡಿಂಗ್ ಶೂಟ್ಗೆ. Okay. ಅದ್ ಬಿಟ್ರೆ ನಾನು ಟ್ರೆಕ್ಕಿಂಗ್ ಹೋಗಿಲ್ಲ. ಮನೋಜ್ ಜಿರ್ಗಿ ಅವರೇ ಓಕೆ. ಗೈಸ್ ಇವ್ರಿಗೆಲ್ಲ ಹೇಳಿರ್ತೀನಿ, ಇವ್ರಿಗೆ ಏನು ನೆನಪಲ್ಲಿ ಇಟ್ಕೊಂಡಿರಲ್ಲ, ಇದೇ ಒಂದು ಪ್ರಾಬ್ಲಮ್. ಕೇಳಿದ್ರೆ ಓಕೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಫೇವ್ರೆಟ್ ಸೆಲೆಬ್ರಿಟಿ. ಸೆಲೆಬ್ರಿಟಿನ, ಹೀರೋನ, ಹೀರೋಯಿನ? ಓಕೆ. ಆಕ್ಟರ್, ಹೀರೋ. ಹೇಳ್ರಿ ಮನೋಜ್ ಅವರೇ. ಪುನೀತ್. ಪೂಜಾ ಅವರೇ. ಡಾಕ್ಟರ್ ಪುನೀತ್ ರಾಜ್ಕುಮಾರ್. ಓಕೆ ಕರೆಕ್ಟ್. ಆಕ್ಟ್ರೆಸ್ ಹೇಳ್ರಿ ಈಗ. ಇವಾಗ ಇದು ಪಾಯಿಂಟ್ ಇದೆಯಾ? ಇದೆ 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 ಪಾಯಿಂಟ್ ಪಾಯಿಂಟ್ ಇದೆಯಾ? ಇವಾಗ ಎರಡಕ್ಕೂ ಸೇರಿ ಹಾಕೋಬೇಕು ನೀವೀಗ ಪಾಯಿಂಟ್. ಎರಡಕ್ಕೂ ಸೇರಿ ಹೆಂಗ್ ಹಾಕೊಳಕ್ ಆಗುತ್ತೆ? ಅವೆರಡು ಒಂದೇ ಕ್ವಶನ್ ಆಗುತ್ತೆ. ಆಕ್ಟರ್ ಪಾಯಿಂಟ್ ಇಟ್ಕೊಂಡ್ಬಿಡ್ರಿ. ಇವಾಗ ಇದು ನೆಕ್ಸ್ಟ್ ಕ್ವಶನ್. ಆಯ್ತು ಇಟ್ಕೊಳ್ಳಿ. ಏನ್ರಿ ಇಬ್ರು ಹೊಡಿಯಕ್ಕೆ ಬರ್ತೀರಾ? ನಾನು ಹೇಳ್ತೀನಿ ಹಂಗಂದ್ರೆ. ಆಕ್ಟ್ರೆಸ್ ಬರೀ ಯಜಮಾನ್ರಿ. ನಂಗೆ ಗೊತ್ತು, ಆದ್ರೆ ಅದು ಇವಾಗ ಚೇಂಜ್ ಆಗ್ಬಿಟ್ಟಿರುತ್ತೆ ಅನ್ಸುತ್ತೆ. ಆಕ್ಟ್ರೆಸ್ ಅಂದ್ರೆ ಹೀರೋಯಿನ್ ಅಮ್ಮ. ಗೊತ್ತಿಲ್ಲ. ಇವ್ರು ಯಾರ್ರಿ ನೀವೇನ್ರಿ ಕ್ಯಾಮ್ರಾ ಮುಂದೆ ಹಂಗೆ ಇರ್ತೀರಾ? ಬರೀರಿ. ಹೀರೋಯಿನ್ಸ್ ಎಷ್ಟಿದ್ದಾರೆ. ಓಕೆ. ಓಕೆ ಮನೋಜ್ ಅವ್ರು ಹೇಳಿ ಈಗ. ಹೇಳ್ರಿ. ಹೇಳ ಕಿಪ್ಪಿ ಕೀರ್ತಿ. ಬಿಟ್ಟಳು ಕನ್ಸಲ್ಲೆಲ್ಲ ಬತ್ತಾಳು, ಬಾಳ ಜೀವ ತಿಂತಾಳು. ರನ್ ಔಟ್ ಆಗೋದೆ ನೋಡೀಗ ನಾನು ಇವಳ ಈ ಸ್ಮೈಲಿಗೆ. ನೀವ್ ಹೇಳಿ. ರಮ್ಯಾ. ನೋಡಿ ಅವಳೇ ಹೋಗ್ತಾ ಇದೆ ಪಾಯಿಂಟ್. ರಮ್ಯಾ ಕರೆಕ್ಟ್. ಪೂಜಾ ಕರೆಕ್ಟ್. ಕಿಪ್ಪಿ ಕೀರ್ತಿ ಅಂತೆ. ಓಕೆ ಹೋಗೋಣ ನೆಕ್ಸ್ಟ್ ಕ್ವಶನ್. ಎಸ್. ನನ್ನ ಫೇವ್ರೆಟ್ ಸ್ಪೋರ್ಟ್ಸ್. ಅಯ್ಯೋ, ನಾನು ಇಷ್ಟಪಡೋಂಥ ಸ್ಪೋರ್ಟ್ಸ್. ಬರ್ದ್ಬಿಟ್ರಾ? ಆಯ್ತು. ಓ ಬರದ್ರಾ? ಹೇಳ್ರಿ. ಮೇ ಬಿ ಫುಟ್ಬಾಲ್. ಫುಟ್ಬಾಲ್. ಎಸ್ ನನ್ನ ಫೇವ್ರೆಟ್. ಫಸ್ಟ್ ಫುಟ್ಬಾಲ್, ಆಮೇಲೆ ಕ್ರಿಕೆಟ್ ಇಷ್ಟ ನನಗೆ. ಕ್ರಿಕೆಟ್ ನನಗೆ ಇಷ್ಟ ಆಗಿದ್ದೆ ಮನೋಜ್ ಅವರಿಂದ, ಬಿಕಾಸ್ ಅವರು ಕ್ರಿಕೆಟ್ ಪ್ಲೇಯರ್. ಹಾಗಾಗಿ ಅವರಿಂದ ನನಗೆ ಕ್ರಿಕೆಟ್ ಮೇಲೆ ಹುಚ್ಚು ಜಾಸ್ತಿ. ನೆಕ್ಸ್ಟ್ ಎಷ್ಟು ಕ್ವಶನ್ಸ್ ಆಯ್ತು? 8 ಆಯ್ತು, ಇಲ್ಲ 7 ಆಯ್ತು. 7 ಆಯ್ತಾ? ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದ ಮಂತ್ ಯಾವ ತಿಂಗಳಲ್ಲಿ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು? ಬಾವಾ ನಾದ್ನಿ ಏನ್ IAS ಎಕ್ಸಾಮ್ಗೆ ರೆಡಿ ಆಗೋ ತರ ಬರೀತಾ ಇದಾರೆ. ಬರುದ್ರಾ? ನೀವ್ ಹೇಳ್ರಿ. ಫೆಬ್ರವರಿ. ನೀವು? ಏಪ್ರಿಲ್ ಅಂತ ಅನ್ಕೊಂಡಿದ್ದೀನಿ. ಇವ್ರನ್ನ ಆಚೆ ಆಗ್ತೀನಿ ಗೈಸ್, ನಾನು ನಿಜವಾಗ್ಲೂ ಬ್ಲಾಗ್ ಇಂದ. ಏಪ್ರಿಲ್ ಅಲ್ಲ, ಫೆಬ್ರವರಿನ ಅಂದ್ರೆ ನಂದು ಮದ್ವೆ ಶಾಸ್ತ್ರದವೆಲ್ಲ ನಾನು ಏಪ್ರಿಲ್ ಅಲ್ಲಿ ಮಾಡ್ಕೊಂಡ, ಏನ್ ಮಾರ್ಚ್ ಅಲ್ಲಿ ಮಾಡ್ಕೊಂಡ. ಅದಕ್ಕೂ ಮುಂಚೆ ಎಲ್ಲ ನಾನು. ಎಸ್, ಪೂಜಾ ಇಸ್ ರೈಟ್. ಫೆಬ್ರವರಿ 5th ಅಲ್ಲಿ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು. ಓಕೆ. ನನ್ನ ಡ್ರೀಮ್ ಡೆಸ್ಟಿನೇಷನ್, ಈ ಪ್ಲೇಸ್ ಡ್ರೀಮ್. ಮೊನ್ನೆ ತಾನೇ ಹೇಳಿದ್ಲು. 2 ಬರಿಬೋದಾ? ಬರೀರಿ, ನೀವು ಬರೀರಿ, ನಾನು ಅದ್ರಲ್ಲಿ ನಾನು ಲೆಕ್ಕ ತಗೋತೀನಿ. ಹೇಳಮ್ಮ. ಅವರು ಬರೀಲಿರು. ಆಯ್ತು, ಒಂದೇ ಬಂದಿದ್ದು. ಓ ಏನ್ರಿ? 2 ಹೇಳ್ತೀನಿ, 2ರಲ್ಲಿ ಯಾವ್ದು ಸರಿ ಇದ್ರು ಪಾಯಿಂಟ್ಸ್ ಕೊಡ್ಬೇಕು. ಆಯ್ತು ಹೇಳು. ಆಸ್ಟ್ರೇಲಿಯಾ ಇಲ್ಲಾಂದ್ರೆ ಸ್ವಿಟ್ಜರ್ಲ್ಯಾಂಡ್. ನಾನು ಬರ್ತಿರೋದು ಒಂದೇ, ಸ್ವಿಟ್ಜರ್ಲ್ಯಾಂಡ್. ಗೈಸ್ ಆಕ್ಚುಲಿ ನಮ್ಗೆ ನ್ಯೂಜಿಲ್ಯಾಂಡ್. ಕಿಪ್ಪಿ ಕೀರ್ತಿ ಅವ್ರ ಮನೆ ಅಂತ ಬರ್ದಿಲ್ವಲ್ಲ ಸಂಧ್ಯಾ ನೀವು? ನನಗೆ ಆಕ್ಚುಲಿ ಹೋಗ್ಬೇಕು ಅನ್ಕೊಂಡಿರೋ ಇವಾಗ ರೀಸೆಂಟ್ ಡೇಸ್ ಇಂದ ನನಗೆ ತುಂಬಾ ಅನಿಸ್ತಾ ಇರೋದು ಸ್ವಿಟ್ಜರ್ಲ್ಯಾಂಡ್ಗೆ ಹೋಗ್ಬೇಕು ಅಂತ. ಬಟ್ ಮೈ ಆಲ್ ಟೈಮ್ ಫೇವ್ರೆಟ್ ಡ್ರೀಮ್ ಡೆಸ್ಟಿನೇಷನ್ ಬಂದು ಆಸ್ಟ್ರೇಲಿಯಾಗೆ ಒಂದು ವಿಸಿಟ್ ಮಾಡಬೇಕು ಅಂತ. ಬಟ್ ಸ್ವಿಟ್ಜರ್ಲ್ಯಾಂಡ್ಗೆ ಪಾಯಿಂಟ್ ಇಬ್ರಿಗೂ.
ಎಸ್. ಲಾಸ್ಟ್ ಕ್ವಶನ್. ಲಾಸ್ಟ್ ಕ್ವಶನ್. 10th ಕ್ವಶನ್. ಓಕೆ. ನನ್ನ ಫೇವ್ರೆಟ್ ಔಟ್ಫಿಟ್, ನನಗಿಷ್ಟ ಆಗೋ ಔಟ್ಫಿಟ್ ಯಾವುದು? ಮಕ ನೋಡ್ತಿದ್ದೀರಾ ಬರೀರಿ ಅಲ್ಲಿ. ನಂಗೇನ್ ಗೊತ್ತಾಗುತ್ತೆ ಔಟ್ಫಿಟ್ ಅಲ್ಲಿ? ಬರೀರಿ ಚೂಡಿದಾರ, ಸ್ಯಾರಿನ, ಜೀನ್ಸ್ ಪ್ಯಾಂಟ ಬರೀರಿ. ನನಗೆ ಯಾವ್ದು ಇಷ್ಟ ಅಂತ ನಿಮಗೂ ಗೊತ್ತಿರುತ್ತಲ್ವಾ? ಗಂಡನ ಹತ್ರ ಹೇಳ್ಕೊಂಡಿರಾ ಇನ್ ಯಾರ ಏನ್ ನಿಜ ಗೊತ್ತಿಲ್ಲ. ಏನ್ರಿ ಹಿಂಗ್ ಅನ್ಬಿಡ್ರಿ. ಇವ್ರೇನ್ರಿ ಮಧ್ಯದಲ್ಲಿ ನಾನ್ ತಗೋಬೇಕು ಗ್ಲೂಕೋಸು ಲಿಕ್ವಿಡ್, ನೀವೇನು ಬರೀತಿರೋರ್ಗೆ ಸುಸ್ತಾಗೋಯ್ತಾ? ಸಾರಿ. ನಾನ್ ಕೇಳಿದ್ನ ಕೇಳಿದ್ನ ಎಲ್ಲ ನಾನ್ ಕೇಳ್ತಾ ಇರೋದು. ಏನ್ ಬರ್ದಿದಿರಿ? ಜೀನ್ಸ್ ಟೀಸ್ ಅನ್ಸುತ್ತೆ. ಗೈಸ್ ಆಕ್ಚುಲಿ ಇಬ್ರು ರಾಂಗ್. ಚೂಡಿದಾರ. ನನ್ನ ಫೇವ್ರೆಟ್ ಔಟ್ಫಿಟ್ ಬಂದು ಸಲ್ವಾರ್ಸ್. ನನಗೆ ಸಲ್ವಾರ್ಸ್ ಕಲೆಕ್ಷನ್ಸ್ ಮಾಡೋಕೆ ತುಂಬಾ ಇಷ್ಟ. ನನ್ನ ಹತ್ರ ಆಲ್ರೆಡಿ 20 to 21 ಸಲ್ವಾರ್ಸ್ ಇದೆ. ಇನ್ನೂ ಜಾಸ್ತಿ ಕಲೆಕ್ಷನ್ಸ್ ಮಾಡ್ಬೇಕು ಅನ್ಕೊಂಡಿದೀನಿ. ಸ್ಯಾರಿನೂ ಇಷ್ಟ, ಬಟ್ ಒಕೇಶನಲಿ ಹಾಕೊಳಕ್ ಇಷ್ಟ. ಟೀ ಶರ್ಟು ಜೀನ್ಸ್ ಯಾವಾಗ್ಲೂ ಅಂದ್ರೆ ಲೈಕ್ ಕಂಫರ್ಟಬಲ್ಗೆ ಅಷ್ಟೇ. ಸೊ ತುಂಬಾ ಕೋಪ ಬಂದ್ರೆ ಏನ್ ಮಾಡ್ತೀನಿ? ನಂಗೆ ತುಂಬಾ ಕೋಪ ಬಂದು ನಾನು ಏನ್ ಮಾಡ್ತೀನಿ? ಆಯ್ತು, ನಾನು ಬರ್ದೆ. ಜಾಸ್ತಿ ಇವಳಿಗಿಂತ ಇವ್ರಿಗೆ ಗೊತ್ತಿರ್ಬೇಕು. ಲಾಸ್ಟ್ ಕ್ವಶನ್ ಗೈಸ್, ನೋಡೋಣ. ವಿನ್ ಆದವ್ರಿಗೆ ನನ್ನ ಕಡೆಯಿಂದ 500 ರೂಪಾಯಿ. ಟ್ವಿಸ್ಟ್ಮೆಂಟ್ ಇಷ್ಟು ಇವಾಗ ಬರೀರಿ. ಆಯ್ತು. ಆಯ್ತಾ? ನೀವ್ ಬರುದ್ರ? ಹೇಳ್ರಿ. ಕೇಳು. ಆಮೇಲೆ ಸೆಂಟೆನ್ಸ್ ತರ ಹೇಳ್ಬಿಡ. ಹೇಳಿ. ಕಿರ್ಚಾಡ್ಕೊಂಡು ಡೋರ್ ಲಾಕ್ ಮಾಡ್ಕೊಳ್ಳೋದು. ಅದಂತೂ ಪಕ್ಕ ಮಾಡ್ತಾಳೆ. ಹ. ನನ್ನ ಪ್ರಕಾರ ಸೈಲೆಂಟ್ ಆಗಿ ಹೋಗ್ತಾಳೆ ಅನ್ಸುತ್ತೆ. ಗೈಸ್ ಆಕ್ಚುಲಿ ಎರಡು ಇಬ್ರು correct. ಕಡೆಯಿಂದನು ಅಂದ್ರೆ ಅದು ಅವಳ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಅದು ಕರೆಕ್ಟೇ, ಇವ್ರ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಅದು ಕರೆಕ್ಟೇ. ನಾನು ಏನಕ್ಕೆ ಕಿರ್ಚ್ಕೊಂಡು ಡೋರ್ ಲಾಕ್ ಮಾಡ್ಕೊಂಡ್ಬಿಡ್ತೀನಿ ಅಂದ್ರೆ ನನಗೆ ನಾನು ಸಮಾಧಾನ ಮಾಡ್ಕೊಳಕ್ ಅಷ್ಟೇ. ಬಟ್ ಮೋಸ್ಟ್ ಆಫ್ ದ ಟೈಮ್ ನಾನು ಸೈಲೆಂಟೇ ಆಗ್ಬಿಡ್ತೀನಿ ಗೈಸ್. ನಾನು ಚೆನ್ನಾಗಿ ಕಿರ್ಚ್ಬಿಟ್ಟು ನಾನು ಸೈಲೆಂಟ್ ಆಗ್ಬಿಡ್ತೀನಿ. ಸೊ ಇಬ್ರಿಗೂ ಒಂದೊಂದು ಪಾಯಿಂಟ್. ಓಕೆ, ಈ ಒಂದು ಚಾಲೆಂಜ್ ಹೂ ನೋಸ್ ಮೀ ಬೆಟರ್ ಅಲ್ಲಿ ನಮ್ಮ ಪೂಜಾ ಅವರು ವಿನ್ ಆಗಿದ್ದಾರೆ. 9 ಪಾಯಿಂಟ್ಸ್ ಗೆದ್ದಿದ್ದಾರೆ. ನಮ್ಮ ಮನೋಜ್ ಅವರು 6 ಪಾಯಿಂಟ್ಸ್ ಗೆದ್ದಿದ್ದಾರೆ. ಬಟ್ ಪರವಾಗಿಲ್ಲ, ಅಟ್ಲೀಸ್ಟ್ ಇಷ್ಟಾದ್ರೂ 6 ಪಾಯಿಂಟ್ಸ್ 6 ಕ್ವಶನ್ಸ್ಗೆ ಕರೆಕ್ಟಾಗಿ ಆನ್ಸರ್ ಮಾಡಿದಾರಲ್ಲ. ಓಕೆ, ಇದು ನಾನು 500 ನಾನು ಯಾವಾಗ ಕೊಡ್ತೀನಿ ಅಂದ್ರೆ ಪೂಜಾದು ಸ್ಪೆಷಲ್ ಡೇ ದಿನ ಕೊಡ್ತೀನಿ ಗೈಸ್. ಪೂಜಾದ್ ಬರ್ತ್ಡೇ ಬರ್ತಾ ಇದೆ, ಅವತ್ತು ನಾನು ಕೊಡ್ತೀನಿ. ಓಕೆ, ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ನೆಕ್ಸ್ಟ್ ಬರ್ತಾ ಇದೆ ಕಸಿನ್ಸ್ ಜೊತೆ ಒಂದು ಚಾಲೆಂಜ್ ಬ್ಲಾಗ್ಸ್. ಅದು ಇನ್ನೂ ಸ್ವಲ್ಪ ದಿನದಲ್ಲಿ ಬರುತ್ತೆ. ನಿಮ್ಗೆ ಇನ್ನಷ್ಟು ಇದೇ ತರ ಬ್ಲಾಗ್ಸ್ಗಳು ಬೇಕು ಅಂದ್ರೆ ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿಗೋಣ ಮುಂದಿನ ಬ್ಲಾಗ್ ಅಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್. ಬಾಯ್. ಕನಕನ್ ಕರೀರೋ ಸೂರ್ಯವಂಶದಾಗ ಇಷ್ಟೇ ಚೆನ್ನಾಗಿ ಪಾಯಸ ಕೊಡ್ಸ್ಬಿಡ್ತೀನಿ ನಿಮ್ಗೆ. ಈ ಊರಲ್ಲಿ ಸೇಂಟ್ ಹಾಕೋ ಬಡ್ಡಿ ಮಗ ಅಂದ್ರೆ ಇವ್ರೊಬ್ನೇ.